ಸುಚಿತ್ರನ ಹತ್ರ ಪದೇ ಪದೇ ಫೋನ್ ಆನ್ ಇಟ್ಕೊಂಡು ಹೇಳ್ತಾ ಇರ್ತಾರೆ. ಈಕೆ ಹೆಸರು ಹಾಕಿ ಈಕೆ ಕಾಯಿಲೆ ಬಗ್ಗೆ ನೀನು ಹೇಳಿಬಿಡು, ಯಾಕಂತಂದರೆ ಇವಳು ಟ್ರಿಗರ್ ಮಾಡ್ತಾ ಇದ್ದಾಳೆ ಗಂಡ ಗಂಡ ಅಂತ ಹೇಳ್ಬಿಟ್ಟು, ನಿನ್ನ ಮನಸ್ಸಿಗೆ ನೋವಾಗಲಿ ಅಂಥೇಳಿ ಸುಚಿತ್ರಂಗೆ ಹೇಳ್ತಾರೆ. ಸುಚಿತ್ರ, ನಿನ್ನ ಮನಸ್ಸಿಗೆ ನೋವು ಆಗಲಿ, ನಮ್ಮಿಬ್ಬರು ಸಂಬಂಧ ಹಾಳಾಗಲಿ ಅಂತ ಹೇಳ್ಬಿಟ್ಟು ಇವಳು ಪದೇ ಪದೇ ಹಿಂಗೆ ಮೆಸೇಜ್ ಮಾಡೋದು ಫೋನ್ ಮಾಡೋದು ಮಾಡ್ತಾ ಇರೋದು. ನೀನು ಈಗ ಹೆಂಗೆ ಮಾನ ಮರ್ಯಾದಿನ ಹರಾಜು ಹಾಕಿದೀಯೋ ಈ 1,000 ರೂಪಾಯಿ ಒಂದು ನೈಟ್ ಅಂತ ಹೇಳ್ಬಿಟ್ಟು, ಅವಳ ಕಾಯಿಲೆ ಬಗ್ಗೆನೂ ನೀನು ಅದನ್ನು ಹಾಕಿಬಿಡು. ಅವಳು ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಟ್ರೆ ಈ ಮ್ಯಾಟ್ರ್ ಇಲ್ಲಿಗೆ ಕ್ಲೋಸ್ ಆಗಿಬಿಡತ್ತೆ ಅಂಥೇಳ್ಬಿಟ್ಟು ಪದೇ 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 ನನ್ನ ಫೋನ್ ಆನ್ ಇಟ್ಕೊಂಡು ಅವಳನ್ನು ಹೇಳಿಸ್ತಾರೆ ಸರ್. ಅಷ್ಟಲ್ಲದೆ ಇದ್ರ ಹಿಂದೆನೂ ಕೂಡ ಇವರೇ ನಂಬರ್ ಕೊಟ್ಟು ಇವರೇ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ಸಿದ್ದು, ಇವರೇ ನಾನೇ ಕಳಿಸ್ಕೊಟ್ಟಿದ್ದೆ ಅವಳಿಗೆ ಮುಚ್ಚಳಿಕೆ ಬರ್ಸಕ್ಕಂತ ಹೇಳಿದ್ದು ಆಡಿಯೋ ವಿಡಿಯೋಗಳು ಕೂಡ ನನ್ನ ಹತ್ರ ಇದ್ದಾವೆ. ಮತ್ತೇನಂದರೆ ಮಾತಿದ್ರೆ ಒಂದೇ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನೀನು ಬಂದು ಎಲ್ಲಾದರೂ ಏನಾದರೂ ಮಾತಾಡದೆ ಏನಾದರೂ ನನ್ನ ಬಗ್ಗೆ ವಿಚಾರ ಹೇಳಿದೆ ಅಂತಂದರೆ ನಿನ್ನ ಕಾಯಿಲೆ ಬಗ್ಗೆ ನಿನ್ನ ಊರಲ್ಲೇ ನಾನು ಎಲ್ಲರ ಹತ್ರ ಹೇಳಿಸ್ತೀನಿ. ನಿಮ್ಮವರು ನನಗೆಲ್ಲ ಪರಿಚಯ ಇದ್ದಾರೆ, ಅವ್ರ ಕೈಯಲ್ಲಿ ನಾನು ಹೇಳಿಸ್ಬಿಡ್ತೀನಿ ಇವಳಿಗೆ ಈ ಕಾಯಿಲೆ ಇದೆ ಅಂಥೇಳಿ. ನಿನಗೆ ಕೇರಿಯಲ್ಲೆಲ್ಲ ನಿನ್ನ ಕುಟುಂಬದವರೇ ಇಟ್ಕೊಳ್ಬಾರ್ದು. ನೀನು ಎಲ್ಲಾದರೂ ದಿಕ್ಕಾಪಾಲಾಗಿ ಹೋಗ್ಬಿಡ್ಬೇಕು. ನಿನಗೆ ಬಾಯಿ ಮುಚ್ಕೊಂಡು ಇರು ಅಂತಂದರೆ ಇರಲ್ಲ. ನಿನಗೆ ಮಾಡೋ ಕೆಲಸನೇ ಮಾಡ್ತೀನಿ ಅಂಥೇಳ್ಬಿಟ್ಟು ನನಗೆ ಧಮಕಿ ಕೂಡ ಈ ನಮ್ಮ ಯಜಮಾನರು ಹಾಕಿದ್ದಾರೆ. ನಿನಗೆ ಏಡ್ಸ್ ಕಾಯಿಲೆ ಇದೆಯಲ್ಲ, ಆ ಕಾಯಿಲೆ ಬಗ್ಗೆ ನಾನು ಎಲ್ಲೆಲ್ಲಿ ಹೇಳಬೇಕು ಅಲ್ಲೆಲ್ಲ ಹೇಳ್ತೀನಿ. ನನಗೂ ತುಂಬ ಜನ ಪರಿಚಯ ಇದ್ದಾರೆ, ನಂಗೆ ಏನು ಮಾಡ್ಬೇಕಂತೇಳಿ ನನಗೆ ಗೊತ್ತು ಅಂತ ಹೇಳ್ತಾರೆ. ಪದೇ 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 ಇದನ್ನು ನನಗೆ ಯಾವ ರೀತಿ ಫೋನ್ ಮಾಡಿ ಹೇಳ್ತಾರಂದರೆ ನಾನು ಡಿಪ್ರೆಸ್ಸಿಗೆ ಹೋಗಬೇಕು ಆ ರೀತಿ ಹೇಳ್ತಾರೆ. ನನಗೆ ಈಗ ಎಲ್ಲಾದರೂ ಕೆಲಸಕ್ಕೆ ಹೋಗೋಣ ಅಂತಂದರೆ ಈ ಸಮಸ್ಯೆ ಇದೆ ಅಂತ ಗೊತ್ತಾದರೆ ಯಾರು ಕೆಲಸನೂ ಕೊಡಲ್ಲ. ಈ ಸಮಸ್ಯೆ ಇದೆ ಅಂತ ಗೊತ್ತಾದರೆ ನನಗೆ ತುಂಬ ಸಮಸ್ಯೆ ಮಾಡ್ತಾರೆ. ಮತ್ತು ಮನೇಲಿ ಕೆಲಸ ಮಾಡಿ ತಿನ್ನೋಕ್ಕೂ ನನ್ನ ಕೈಯಲ್ಲಿ ಆಗಲ್ಲ, ನೀರಲ್ಲೂ ಕೂಡ ಕೈ ಹಾಕೋ ಆಗಿಲ್ಲ. ಒಂದು ಕೆಲಸದ ಆಳಿನ ಅವಶ್ಯಕತೆ ಇರುತ್ತೆ. ಈಗಾಗಲೇ ನಾನು ನನ್ನ ತಂಗಿನ ತಗೊಬಂದು ಮನೇಲಿ ಇಟ್ಕೊಂಡಿದ್ದೀನಿ. ಆಕೆನ ಇವನು ಮಾಡಿದ್ದ ಈ ಒಂದು ಕೆಟ್ಟ ಕಾಯಿಲೆ ನನ್ನ ದೇಹದಲ್ಲಿ ಹಾಕಿದ್ದನ್ನು ನಮ್ಮ ಭಾವನಿಗೂ ಗೊತ್ತಾಗ್ಬಿಟ್ಟು ಅವನು ಕೂಡ ನನ್ನ ತಂಗಿಗೆ ತುಂಬ ರೀತಿ ಟಾರ್ಚರ್ ಕೊಟ್ಟಿದ್ದ. ಎಲ್ಲ ಹೇಳ್ತೀನಿ ನನ್ನ ಕುಟುಂಬದಲ್ಲಿ ನಿಮ್ಮ ಅಕ್ಕನ ಬಗ್ಗೆ ಅಂತ ಹೇಳಿಬಿಟ್ಟು ಆ ಹುಡುಗಿಗೆ ಮಾನಸಿಕವಾಗಿ ಟಾರ್ಚರ್ ಕೊಡ್ತಾ ಇದ್ದ. ಆ ಟೈಮಲ್ಲಿ ಇವ್ರಿಗೆ ಫೋನ್ ಮಾಡಿ ಹೇಳಿದೆ, ನೋಡ್ರಿ ಹಿಂಗೆ ಮಾಡ್ತಿದ್ದಾರೆ ಭಾವ, ಏನು ಮಾಡೋದು ಅಂದಾಗ, ಆಕೆನ ತಗೊಬಂದು ಮನೇಲಿ ಇಟ್ಕೋ, ಆಕೆ ಖರ್ಚು ನಾನು ನೋಡ್ತೀನಿ, ಆ ಮಕ್ಕಳನ್ನ ಇಲ್ಲೇ ಶಾಲೆಗೆ ಹಾಕೋ ಅಂದ್ಲು. ಅದಕ್ಕೆ ಆ 2 ಮಕ್ಕಳನ್ನ ನಮ್ಮ ಊರಲ್ಲೇ ಶಾಲೆಗೆ ಹಾಕ್ಕೊಂಡು ಆಕೆ ನಾನು ಮನೇಲಿ ಇಟ್ಕೊಂಡಿದ್ದೀನಿ. ನನ್ನ ಹೊತ್ತುಗಳಿಗೆ ಅವಳೇ ಒಂದು ತನ್ನ ಮಾಡಿ ಹಾಕ್ತಾ ಇದ್ದಾಳೆ, ಮನೆ ಕೆಲಸ ಎಲ್ಲ ಅವಳೇ ಮಾಡ್ಕೊತಾ ಇದ್ದಾಳೆ. ಈಕೆನ ಎಷ್ಟು ದಿನ ನನ್ನ ಮನೇಲಿ ಇಟ್ಕೊಳಕ್ಕೆ ಸಾಧ್ಯ? ಎಷ್ಟು ದಿನ ನನ್ನ ಆರೋಗ್ಯ ಅಂಥೇಳಿ ಇನ್ನೊಬ್ರು ಜೀವನ ಹಾಳು ಮಾಡೋಕ್ಕೆ ಸಾಧ್ಯ ಹೇಳಿ? ಅವ್ರ ಗಂಡ ಹೆಂಡತಿ ಸಂಬಂಧನೇ ಹಾಳು ಮಾಡಿಬಿಟ್ಟ ಇವನು. ಇವತ್ತು ನಾನು ಸಾಯ್ಬೇಕಾ ಬದುಕಬೇಕಾ ನನಗೊಂದು ನಿರ್ಧಾರ ಗೊತ್ತಾಗಲ್ಲ. ನನ್ನಿಂದ ಭಾಳಷ್ಟು ಜನರಿಗೆ ತೊಂದರೆ ಆಯಿತು. ನನ್ನ ಮಕ್ಕಳು ಕೂಡ ಕಣ್ಣೀರು ಹಾಕ್ತಾರೆ. ನೀ ಈ ರೀತಿ ಅಮ್ಮ, ಈ ರೀತಿ ಆಯ್ತಲ್ಲ ಅಮ್ಮ ಅಂಥೇಳಿ ನನ್ನ ಮಕ್ಕಳು ಕಣ್ಣೀರು ಹಾಕ್ತಾರೆ. ದಯವಿಟ್ಟು ನಾನು ಹೇಳೋದು ಒಂದೇ ಎಲ್ಲ ಹೆಣ್ಮಕ್ಳಿಗೂ, ಇಂಥ ಬೇವರ್ಸಿಗಳ ಹತ್ರ ನೀವು ಹೋಗಬೇಡಿ. ದುಡ್ಡು ತೋರಿಸ್ಬಿಟ್ಟು ನಿಮ್ಮ ಜೀವನನ ಸರ್ವನಾಶ ಮಾಡಿ ಹಾಕ್ಬಿಡ್ತಾರೆ. ಬಲ ಇದೆ, ನನ್ನ ಹತ್ರ ದುಡ್ಡಿದೆ, ನೀನು ಏನೂ ಮಾಡ್ಕೊಳಕ್ಕಾಗಲ್ಲ, ನೀನು ಎಲ್ಲೂ ಹೋಗೋಕ್ಕಾಗಲ್ಲ, ನಿನಗೆ ಯಾರೂ ಸಾಥ್ ಕೊಡಲ್ಲ ಅಂತೇಳ್ಬಿಟ್ಟು ನನಗೆ ಮೆಸೇಜ್ ಹಾಕ್ತಾನೆ. ನನಗೆ ಹೇಳ್ತಾನೆ, ನಿನ್ನ ಕಾಯಿಲೆ ಇಟ್ಕೊಂಡು ನೀನು ಯಾರ ಹತ್ರ ಹೋಗಿ ಮಾತಾಡ್ತೀಯ? ನಿನಗೆ ಯಾರು ಸಾಥ್ ಕೊಡ್ತಾರೆ? ನಿನಗೆ ಈ ಕಾಯಿಲೆ ಇದೆ ಅಂತಂದರೆ ನಿಂಗೆ ಹತ್ರಕ್ಕೂ ತಗೊಳಲ್ಲ ಅಂತೇಳ್ಬಿಟ್ಟು ಹೇಳ್ತಾರೆ. ನನ್ನ ಮಕ್ಕಳು ಇಡೀ ದಿನ ಕಣ್ಣೀರು ಹಾಕ್ತಾರೆ, ನನ್ನ ತಂದೆ ತಾಯಿ ಕಣ್ಣೀರು ಹಾಕ್ತಾರೆ. ನಾವೇನೋ ನನ್ನ ಮಗಳ ಜೀವನ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳಿಬಿಟ್ಟು ಅವತ್ತು ಒಪ್ಕೊಂಡ್ಬಿಟ್ವಿ. ಇವತ್ತು ನಮ್ಮ ಮಗಳನ್ನ ನಾವು ತೊಗೊಂಡೋಗೊಂದು ಬೆಂಕಿಯಲ್ಲಿ ಸುಡ್ತಾ ಇದ್ದೀವಿ ದಿನ ಅಂತೇಳಿ ನಮ್ಮ ಅಪ್ಪ ಅಮ್ಮ ಅಳ್ತಾರೆ. ನನ್ನ ಮಕ್ಕಳು ಕೂಡ, ಅಮ್ಮ ಹಿಂಗಂತ ಗೊತ್ತಾದರೆ ನಾವು ಹೆಂಗೆ ಬದುಕೋದು ಪ್ರಪಂಚದಲ್ಲಿ ಎಲ್ಲೋದ್ರೂ ಗೊತ್ತಾಗತ್ತೆ. ಫೋನಿಗೆ ಹಾಕ್ತೀನಿ, ವಾಟ್ಸಪ್ಪಿಗೆ ಹಾಕ್ತೀನಿ, ಇನ್ಸ್ಟಾಗ್ರಾಮಿಗೆ ಹಾಕ್ತೀನಿ, ಫೇಸ್ಬುಕ್ಕಿಗೆ ಹಾಕ್ತೀನಿ ಅಂಥೇಳಿ ಆ ಸುಚಿತ್ರನ ತಗೊಂಡು ಇವರು ತುಂಬ ಹೆದರಿಸ್ತಾರೆ, ಬೆದರಿಕೆ ಹಾಕ್ತಾರೆ. ಊರಲ್ಲೆಲ್ಲಾದರೂ ಓಡಾಡಬೇಕಾದ್ರೆ ಯಾವ್ದಾರು ಒಂದು ಗಾಡಿಯಿಂದ ಆಕ್ಸಿಡೆಂಟ್ ಮಾಡ್ಸೋಕ್ಕೆ ನೋಡ್ತಾರೆ. ಮೊನ್ನೆನೂ ಕೂಡ ನನ್ನ ಮಗನಿಗೆ ಒಂದು ಗಾಡಿಯಿಂದ ಹೊಡೆಸಿದ್ದಾರೆ, ಅವನು ಬಿತ್ತಿ ತಲೆಗೂ ಕೂಡ ಪೆಟ್ಟಾಗಿದೆ. ನಾನು ಯಾರ ಹತ್ರ ಹೋಗಿ ನ್ಯಾಯ ಕೇಳಬೇಕಂತ ಗೊತ್ತಾಗಿಲ್ಲ ನನಗೆ. ಈಗ ಈ ಸರ್ ಹತ್ರ ಬಂದಿದ್ದೀನಿ. ಇವರೇನು ಹೇಳ್ತಾರೆ ಅದನ್ನು ನಾನು ನಿರ್ಧಾರ ಮಾಡಿ ಮುಂದೆ ನನ್ನ ಜೀವ ಹೋದರೂ ಪರವಾಗಿಲ್ಲ, ನನ್ನ ಮಾನ ಹೋದರೂ ಪರವಾಗಿಲ್ಲ, ನಾನು ನಿತ್ಯ ಓಡಾಡಿ ಇವನೇನು ಅನ್ಯಾಯ ಮಾಡಿದ್ದೀನೋ ನನಗೆ ನ್ಯಾಯ ಸಿಗೋವರೆಗೂ ನಾನು ಬಿಡೋದಿಲ್ಲ. ಅನ್ಯಾಯ ಮಾಡಿದವನು ಕರ್ಮ ಅವನು ಕಟ್ಟಲೇಬೇಕು, ಅವನಿಗೆ ಸರಿಯಾದ ಒಂದು ಶಿಕ್ಷೆ ಕಾನೂನಲ್ಲಿ ಆಗಲೇಬೇಕು.